ಹಾಯ್, ವೆಲ್ಕಮ್ ಟು ಪವಿತ್ರ ಫ್ಯಾಮಿಲಿ ವ್ಲಾಗ್ಸ್. ನಾನಿವತ್ತು ವೈರಲ್ ಆಗ್ತಾ ಇರೋವಂಥ ಕ್ಯಾರೆಟ್ ಆಯಿಲು ಖುಷ್ಬು ಮ್ಯಾಮ್ ಅವ್ರದ್ದು ಯಾವ ರೀತಿ ಮಾಡೋದಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇದಂತೂ ಸ್ಕಿನ್ ಮೇಲೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ನಾನು ಇದು ಲಾಸ್ಟ್ ವೀಕೆನೇ ಅಪ್ಲೋಡ್ ಮಾಡೋಣ ಅಂದ್ಕೊಂಡೆ, ಆದರೆ ನಾನು ಇದನ್ನು ಫಸ್ಟು ಒಂದು ಸರಿ ಟ್ರೈ ಮಾಡಿ ಆಮೇಲೆ ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಲೇಟಾಗಿ ಇದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದಂತೂ ನನಗಂತೂ ಮ್ಯಾಜಿಕ್ ಥರನೇ ವರ್ಕ್ ಆಗಿದೆ. ನಾನು ಈ ಟಿಪ್ಸ್ನ ಅಂತೂ ಟ್ರೈ ಮಾಡಿದ್ದೀನಿ. ಇದನ್ನು ತುಂಬಾ ಚೆನ್ನಾಗಿದೆ. ಸ್ಕಿನ್ನು ಪಾಲಿಷ್ ಆಗುತ್ತೆ ಮತ್ತು ತುಂಬಾ ಮುಖದಲ್ಲಿರೋ ಅಂಥ ಪಿಂಪಲ್ಸ್ ಮಾರ್ಕ್ಸ್ ಎಲ್ಲನೂ ಕಡಿಮೆ ಆಗ್ತಾ ಬರ್ತಿದೆ. ನಾನು ಇದನ್ನು 1 ವೀಕಿಂದ ಯೂಸ್ ಮಾಡ್ತಾಯಿದ್ದೀನಿ. ಇದಂತೂ ಸಖತ್ತಾಗಿ ಮ್ಯಾಜಿಕಲಾಗಿಯೇ ವರ್ಕ್ ಆಯಿತು ಅಂತಲೇ ಹೇಳ್ಬೋದು. ಈ ಟಿಪ್ಸ್ ಮಾತ್ರ ನಾನು ಡೈಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು 5ರಿಂದ 6 ಸ್ಪೂನು ನಾನು ಇಲ್ಲಿ ಕೊಬ್ಬರಿ ಎಣ್ಣೆನ ಪ್ಯಾನ್ಗೆ ಸೇರಿಸ್ಕೊಂಡಿದ್ದೀನಿ. ಅರ್ಧ ಕ್ಯಾರೆಟ್ನ ನಾನು ತುರ್ಕೊಂಡಿದ್ದೀನಿ, ಆಗಲೇ ತೋರಿಸಿದ್ನಲ್ವ ಆ ರೀತಿ ಕ್ಯಾರೆಟ್ನ ತುರ್ಕೊಂಡು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಇದನ್ನ ಫುಲ್ಲು ಲೋ ಫ್ಲೇಮಲ್ಲೇ ನಾವು ಎಣ್ಣೆಲೇ ಫ್ರೈ ಮಾಡ್ಕೊಳ್ತಾ ಬರಬೇಕು. ಇದು ಯಾವುದೇ ರೀತಿ ಸ್ಕಿನ್ ಪ್ರಾಬ್ಲಮ್ಸ್ ಇದ್ರೂ ಸಹ ಇದು ನಿಜವಾಗ್ಲೂ ವರ್ಕ್ ಆಗುತ್ತೆ. ಯಾಕಂದರೆ ನಾನು ಇದನ್ನು ಟ್ರೈ ಮಾಡಿದ್ದೀನಿ. ಇದು ಎಣ್ಣೆ ಎಲ್ಲ ಸಪ್ರೇಟ್ ಆಗೋವರೆಗೂ ಲೋ ಫ್ಲೇಮಲ್ಲೇ ನಾವು ಇದನ್ನು ಫುಲ್ಲು ಸಿಮ್ಮಲ್ಲಿ ಇಟ್ಕೊಂಡು ನಾವು ಇದನ್ನು ಪ್ರಿಪೇರ್ ಮಾಡ್ಕೊಳ್ಬೇಕು. ಅಕಸ್ಮಾತ್ ನಿಮಗೆ ಹೆವಿಯಾಗಿ ಹೀಟ್ ಆಗಿದೆ ಅಂತ ಅನ್ನಿಸ್ದಾಗ ಸ್ವಲ್ಪ ಹೊತ್ತು ಸ್ಟವ್ನ ಆಫ್ ಮಾಡಿ ಮತ್ತೆ ಅದನ್ನು ಮತ್ತೆ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ಹೀಟ್ ಬ್ಯಾಲೆನ್ಸ್ ಆಗಿ ಆಯಿಲ್ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನನಗಂತೂ ಒಂದೊಂದು ಸೀಸನಲ್ಲಿ ಒಂದೊಂದು ಥರ ಸ್ಕಿನ್ನು ಇರುತ್ತೆ. ನನಗೆ ಸಮ್ಮರಲ್ಲಿ ಆಯ್ಲಿ ಥರ ಅನಿಸಿದ್ರೆ ರೈನಿ ಸೀಸನಲ್ಲಿ ನಾರ್ಮಲಾಗಿ ಚೆನ್ನಾಗಿರುತ್ತೆ ಸ್ಕಿನ್ನು, ಮತ್ತು ವಿಂಟರಲ್ಲಿ ಡ್ರೈ ಅಂತ ಅನಿಸುತ್ತೆ. ನಾನೀಗ ವಿಂಟರ್ ಇರೋದ್ರಿಂದ ನಾನು ಇದನ್ನು ಯೂಸ್ ಮಾಡ್ತಿದ್ದೀನಿ. ಇದು ಡ್ರೈ ಸ್ಕಿನ್ ಇರೋದ್ರಿಂದ ಈಗ ಇದು ಚೆನ್ನಾಗಿ ಮ್ಯಾಜಿಕಲ್ ಥರನೇ ಇದು ವರ್ಕ್ ಆಗಿದೆ. ಡೈಲಿ ಇದನ್ನು ನೈಟು ನಾನು ಅಪ್ಲೈ ಮಾಡ್ತಾ ಬರ್ತಾ ಇದ್ದೀನಿ. ನೋಡ್ತಿರ್ಬೋದು, ಇದು ಈಗ ಆಯಿಲು ಬಿಟ್ಕೊಳ್ತಾ ಬರ್ತಾ ಇದೆ. ಮುಖದಲ್ಲಿ ಇರೋವಂಥ ಪಿಂಪಲ್ಸ್ ಮಾರ್ಕ್ಸ್ ಎಲ್ಲನೂ ಕಡಿಮೆ ಆಗ್ತಾ ಬರ್ತಾ ಇದೆ. ಒಳ್ಳೆ ಬ್ರ್ಯಾಂಡೆಡ್ಗಳಲ್ಲೇ ನಾವು ಯೂಸ್ ಮಾಡಿದ್ರೂ ನಮಗೆ ಒಳ್ಳೆ ರಿಸಲ್ಟ್ ಸಿಕ್ಕಿರೋದಿಲ್ಲ. ಆದರೆ ನಾನು ತುಂಬಾ ಟ್ರೈ ಮಾಡಿದ್ದೀನಿ. ಆಲ್ಮೋಸ್ಟು ಫೇಸ್ ಸಿರಮ್ಸ್ನ ಯೂಸ್ ಮಾಡಿದ್ರೂ ಇದೊಂಥರ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಕೋಕೋನಟ್ ಆಯಿಲು ಸಹ ನಮಗೆ ಸ್ಕಿನ್ನನ್ನು ಸಾಫ್ಟ್ ಮಾಡೋದಕ್ಕೆ ಮತ್ತು ಎಲ್ಲ ಥರ ಸ್ಕಿನ್ ಡ್ರೈ ಆಗದೆ ಮಾಡೋವಂಥ ಎಲ್ಲ ಗುಣಗಳು ಕೋಕೋನಟ್ ಆಯಿಲಿಗೂ ಸಹ ಇರೋದ್ರಿಂದ ಇವೆರಡೂ ಸೇರಿಸಿ ಮಾಡೋದ್ರಿಂದ ಮ್ಯಾಜಿಕ್ ಆಗಿಯೇ ವರ್ಕ್ ಆಗಿದೆ ಅಂತ ಹೇಳ್ಬೋದು. ಇದನ್ನು ಮುಖಕ್ಕೆ ಅಂತಲೇ ಅಲ್ಲ, ನಾನು ಕೈ ಕಾಲಿಗೆ ಸಹ ನಾನು ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇದಂತೂ ತುಂಬಾ ಚೆನ್ನಾಗಿದೆ. ಈ ವೆದರಲ್ಲಿ ವಿಂಟರಲ್ಲಿ ಸ್ಕಿನ್ನೆಲ್ಲ ಡ್ರೈ ಆಗುತ್ತೆ, ಕೈ ಕಾಲೆಲ್ಲ ಒಡೆಯೋದು ಎಲ್ಲ ಆಗೋದ್ರಿಂದ ಇದು ತುಂಬಾ ಚೆನ್ನಾಗಿದೆ. ನನಗೆ ಒಳ್ಳೆ ರಿಸಲ್ಟ್ ಇದೆ. ಯಾರೆಲ್ಲ ಸ್ಕಿನ್ ಪ್ರಾಬ್ಲಮ್ಸ್ನಿಂದ ಫೇಸ್ ಮಾಡ್ತಿದ್ದೀರ, ಪಿಂಪಲ್ ಮಾರ್ಕ್ಸ್ ಆಗಿರ್ಬೋದು, ಪಿಗ್ಮೆಂಟೇಷನ್ ಆಗಿರ್ಬೋದು, ಡ್ರೈ ಸ್ಕಿನ್ ಆಗಿರ್ಬೋದು, ಅವರು ಇದನ್ನು ಟ್ರೈ ಮಾಡಿ ನೋಡಿ. ನಾನು ಟ್ರೈ ಮಾಡಿದ್ದೀನಿ, ನಿಮಗೂ ಸಹ ಹೆಲ್ಪ್ ಆಗ್ಬೋದು. ನೋಡಿ, ಕಲರ್ ಅಂತೂ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತೇಳ್ಬಿಟ್ಟು, ಅಷ್ಟೇ ಚೆನ್ನಾಗಿ ಆಯಿಲಂತೂ ನೋಡೋಕ್ಕೆ ತುಂಬಾ ಬ್ಯೂಟಿಫುಲ್ಲಾಗಿ ಆರೆಂಜ್ ಕಲರ್, ಇದು ಕ್ಯಾರೆಟಲ್ಲಿರೋವಂಥ ಎಲ್ಲ ಕಲರೂ ಎಣ್ಣೆಗೆ ಸೇರಿದ ಮೇಲಂತೂ ಇದು ತುಂಬಾ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂತಂದರೆ, ನಾವು ಫೇಸ್ಗೆ ಅಪ್ಲೈ ಮಾಡಿದ್ರೂ ಸಹ ಕ್ಯಾರೆಟ್ನೇ ಸ್ಮೆಲ್ ಬರ್ತಾ ಇರುತ್ತೆ. ಎಷ್ಟು ಕ್ಯಾರೆಟ್ ಹಲ್ವ ಇರುತ್ತಲ್ವ ಆ ಥರ ಸ್ಮೆಲ್ ಬರ್ತಾ ಇರುತ್ತೆ. ಕ್ಯಾರೆಟಲ್ಲಿರೋವಂಥ ಎಲ್ಲ ಗುಣಗಳನ್ನು ಸಹ ಸ್ಕಿನ್ನನ್ನು ಇಂಪ್ರೂವ್ ಮಾಡೋದಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ನಾವು ಕ್ಯಾರೆಟ್ನ ತಿನ್ನೋದ್ರಿಂದ ಎಷ್ಟು ಯೂಸಸ್ ಇದೆಯೋ ಈ ಆಯಿಲ್ನ
ಫೇಸ್ಗೆ ಅಪ್ಲೈ ಮಾಡೋದ್ರಿಂದನೂ ಸಹ ಅಷ್ಟೇ ಯೂಸಸ್ ಇದೆ. ನಮಗಿದು 1 ಕ್ಯಾರೆಟ್ ಇದ್ದರೆ ಸಾಕು, ಅದರಲ್ಲಿ ಹಾಫ್ನ ನಾವು ಇಲ್ಲಿ ಬಳಸ್ಕೊಂಡು ಮಾಡ್ಕೊಳ್ಬೋದು. ಇದಕ್ಕೇನು ನನಗೆ 10 ಮಿನಿಟ್ಸ್ ಆಯಿತು ಈ ಥರ ಈ ಲೆವೆಲ್ಗೆ ಬರೋದಕ್ಕೆ. ಇದು ಇನ್ನೂ ಆಗಬೇಕು, ಅದು ನೀಟಾಗಿ ಫ್ರೈ ಆಗಿ ಯಾವ ರೀತಿ ನಾವು ಎಣ್ಣೆಯಲ್ಲಿ ಈರುಳ್ಳಿನ ಹುರಿದಾಗ ಆಗುತ್ತಲ್ವ ಆ ರೀತಿ ಇದು ಬಣ್ಣ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಯಾರೆಲ್ಲ ವಿಡಿಯೋನ ನೋಡ್ತಿದ್ದೀರಾ, ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನಾನಂತೂ ಈ ಟಿಪ್ಸ್ನ ಟ್ರೈ ಮಾಡಿ ಓವರಾಲ್ ಸ್ಕಿನ್ ಪ್ರಾಬ್ಲಮ್ಸ್ ಯಾರ್ಯಾರಿಗಿದೆ ಅವರೆಲ್ಲನೂ ಖಂಡಿತ ಇದನ್ನು ಟ್ರೈ ಮಾಡಿ. ಒಳ್ಳೆ ರಿಸಲ್ಟ್ ಅಂತೂ ಸಿಗುತ್ತೆ. ನನಗಂತೂ ಸಿಕ್ಕಿದೆ. ನನಗೂ ಮೊದಲು ಗೊತ್ತಿರಲಿಲ್ಲ. ನಾನು ಇದನ್ನು ನಾನು ಫೋನಲ್ಲಿ ನೋಡಿದಾಗ ನಾನು ಇದು ವರ್ಕ್ ಆಗುತ್ತಾ ಇಲ್ವಾ ಅಂತ ಅಂದ್ಕೊಂಡಿದ್ದೆ. ಬಟ್ ನಾನು ಮಾಡಿ ಯೂಸ್ ಮಾಡಿದ್ಮೇಲೆ ನಿಜವಾಗ್ಲೂ ಇದು ವರ್ಕ್ ಆಗಿದೆ. ನೋಡ್ತಿರ್ಬೋದು, ಇದು ನೀಟಾಗಿ ಇವಾಗ ಆಯಿಲ್ನೆಲ್ಲ ಬಿಟ್ಕೊಂಡು ಬರ್ತಾಯಿದೆ ಕ್ಯಾರೆಟು. ಇದನ್ನು ಮಾಡೋವಾಗಂತೂ ಸ್ಮೆಲ್ಗಂತೂ ನಮಗೆ ಇರೋದಕ್ಕೆ ಆಗಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿದೆ ಇದು. ಸ್ಮೆಲ್ ಅಂತೂ ಕೋಕೋನಟ್ಟು ಮತ್ತು ಕ್ಯಾರೆಟು ಮಿಕ್ಸ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿದೆ. ನನಗೆ ಆಯಿಲಿ ಸ್ಕಿನ್ ಬಗ್ಗೆ ಗೊತ್ತಿಲ್ಲ. ಆಯಿಲಿ ಸ್ಕಿನ್ ಇರೋರು ಯೂಸ್ ಮಾಡ್ಬೋದೇನೋ ನನಗೆ ಗೊತ್ತಿಲ್ಲ. ಆಯಿಲಿ ಸ್ಕಿನ್ ಇರೋರು ಸಾಮಾನ್ಯವಾಗಿ ಯಾವುದೇ ಆಯಿಲಿ ಆಗಿರೋವಂಥ ಕ್ರೀಮ್ಸ್ನಾಗಲಿ ಯಾವುದೂ ಯೂಸ್ ಮಾಡೋದಿಲ್ಲ. ಆದರೆ ನಾರ್ಮಲ್ ಸ್ಕಿನ್ಗೆ ಬೆಸ್ಟ್ ಅಂತ ಹೇಳ್ಬೋದು.